ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರಚವನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಹೋಮ್ ಮೇಡ್ ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ ನಾನು. ಅದ್ರಗೋಸ್ಕರ ಫಸ್ಟಿಗೆ ಮೆಂತ್ಯಕಾಳು ಹಾಕಿದ್ದೀನಿ. ಆಮೇಲೆ ಈಗ ಕರಿಬೇವು ಹಾಕ್ತೀನಿ. ಕರಿಬೇವು 1 ಕಪ್ಪು ಇವಾಗ ಫಸ್ಟಿಗೆ ಹಾಕೋತಾ ಇದ್ದೀನಿ ನಾನು. ಆಮೇಲೆ ಇಲ್ಲಿ ನಾನು ಇದು ಮ್ಯಾಕ್ಸ್ ಕೇರ್ ಅವ್ರದ್ದು ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಹೇರ್ ಆಯಿಲು. ಆದರೆ ನಾವು ಇದನ್ನು ಹಾಗೇನೂ ಅಪ್ಲೈ ಮಾಡ್ಕೋಬೋದು, ಈ ಥರ ಮಿಕ್ಸ್ ಮಾಡಿನೂ ಮಾಡ್ಕೋಬೋದು. ನಾನೇ ಸ್ವಲ್ಪ ಮನೇಲೇ ಮಿಕ್ಸ್ ಮಾಡಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಯೂಸ್ ಮಾಡ್ತೀನಿ. ಸೊ ಇವಾಗ ಮೆಂತ್ಯಕಾಳು ಕರಿಬೇವು ಹಾಕಿದ್ದೀನಿ. ಇಷ್ಟು ಲವಂಗ ಹಾಕ್ತಾಯಿದ್ದೀನಿ. ದಾಸವಾಳದೆಲ್ಲ ಈ ಥರ ಹರ್ಕೊಂಡಿದ್ದೀನಿ. 4 ಎಲೆ ಇತ್ತು, 4 ಎಲೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಸಿಪ್ಪೆ ಸಮೇತ ಆನಿಯನ್ ಹಾಕ್ತಾ ಇದ್ದೀನಿ. ನಂದು ಮನೇಲಿ ಕ್ಯಾಟಿ ಬಂದಿದೆ. ಇಲ್ಲಿ ಕ್ಯಾಟಿ ಮ್ಯಾವ್ ಮಾಡ್ತಾ ಇಲ್ಲ ಅಲ್ಲ, ಸೌಂಡೇ ಇಲ್ಲ ಕ್ಯಾಟಿದು. ಅಯ್ಯೋ ನೋಡಿ ನಮ್ಮ ಮನೆ ಕ್ಯಾಟಿ ತೋರಿಸ್ಲಾ ಯಾವುದು ಅಂತ. ಇವಾಗ ಇದು ಆಯಿಲ್ ಹಾಕೋತೀನಿ. ಇದನ್ನ ನೀಟಾಗಿ ಬ್ರೌನ್ ಶೇಪ್ ಬರೋವರೆಗೂ ಕುದಿಸ್ಬೇಕು. ಈಗ ಆನ್ ಮಾಡಿ ಗ್ಯಾಸ್ ಆನ್ ಮಾಡಿ ಕುದಿಯೋಕೆ ಸ್ಲೋ ಫ್ಲೇಮಲ್ಲಿ. ಬಂದೆಮ್ಮ, ಎತ್ಕೋತೀನ ಅಮ್ಮ. ಅಯ್ಯೋ ನಮ್ಮ ಕ್ಯಾಟಿ ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದೆ ನೋಡಿ. ಈ ಥರ ಕುದೀತಾ ಇದೆ. ಇದೆಲ್ಲ ಫುಲ್ ಸುಡಬೇಕಿನ್ನು. ಅಲ್ಲಿವರೆಗೂ ಇದನ್ನ ಆಯಿಲಲ್ಲೇ ಬಾಯ್ಲ್ ಮಾಡಬೇಕು. ಘಮ್ಮಂತ ಇದೆ ಆಯಿಲ್ ಸ್ಮೆಲ್. ಇದು ಮಾತ್ರ ತುಂಬ ಚೆನ್ನಾಗಿದೆ ಆಯಿಲು. ಲಿಂಕ್ ಬೇಕಿದ್ರೆ ಹೇಳಿ, ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ. ಓಕೆ ನೋಡಿ, ಇಷ್ಟು ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಅಲ್ಲೇ ಬಿಟ್ಬಿಡ್ತೀನಿ. ಅಲ್ಲಿವರೆಗೂ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದು ಇಷ್ಟು ಸಾಕು ನಮಗೆ. ಆಯಿಲ್ ಬಂದ್ಬಿಟ್ಟು ಈ ಕಲರ್ ಆಗಿದೆ ನೋಡಿ. ವೈಟ್ ಇರೋದು ಈ ಕಲರ್ ಬಂದಿದೆ, ಯೆಲ್ಲೋ ಕಲರ್. ಬಂದೆ ಅಮ್ಮ. ಓಕೆ, ಇವಾಗ ಇದು ಫುಲ್ ಕೋಲ್ಡ್ ಆಗಲಿ, ಅಂದರೆ ತಣ್ಣಗಾಗಲಿ. ಆಮೇಲೆ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಅದು ಆಯಿಲ್ನ ಸೋಸ್ಕೊಂಡ್ಬಿಡ್ತೀನಿ ಇದರಲ್ಲಿ. ನೋಡಿ, ಆಯಿಲ್ ಈ ಕಲರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಅದು ಫುಲ್ ಆಯ್ತಿದ್ದು ಅಂತ ತೋರಿಸ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಲ್ವಾ. ಇದು ನಮ್ಮ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಪ್ಯೂರ್ ವೈಟ್ ಇತ್ತು, ಈ ಕಲರ್ ಬಂದಿದೆ. ಇದೇ ಆಯಿಲು ನಾನು ನನ್ನ ಮಗಳ ಹೇರ್ಗೆ ಅಪ್ಲೈ ಮಾಡೋದು. ಇವಾಗ ಅಪ್ಲೈ ಮಾಡ್ತೀನಿ ನೋಡಿ. ಅಮ್ಮ ಹೀಗೆ ಮಾಡಿ. ಚೆನ್ನಾಗಿದೆ. ನಾನು ಈ ಥರ ಲೈನ್ ಮಾಡ್ಕೊಂಡು ಹಚ್ಕೋತೀನಿ ನಾನು. ಇವಾಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಒಂಥರ ಜ್ಯೂಸ್ ಥರ ಕಾಣಿಸ್ತಾ ಇದೆ.